ಸರ್ಕಾರಿ ಅಧಿಕಾರಿ ನೌಕರರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಸಂಬಳ ನಂಬಿಕೊಂಡು ಜೀವನ ಮಾಡೋರಿಗೆ ಇದು ಒಂದು ತರಹದ ದೊಡ್ಡ ಆಘಾತ. ಅಕ್ಟೋಬರ್ ತಿಂಗಳ ಸಂಬಳ ಈ ಬಾರಿ ಆಗಲಿದೆ ತುಂಬಾ ವಿಳಂಬ. ಹಾಗಾದ್ರೆ ಯಾವ ಕಾರಣಕ್ಕೆ? ಸರ್ಕಾರಿ ಅಧಿಕಾರಿ ನೌಕರರಿಗೆ ಬಿಗ್ ಶಾಕ್ ಇದು. ಸಂಬಳವನ್ನ ನಂಬಿಕೊಂಡು ಜೀವನ ಸಾಗಿಸ್ತಾ ಇರುವಂತ ಅನೇಕ ಸರ್ಕಾರಿ ನೌಕರರಿಗೆ ಇದು ಒಂದು ತರಹದ ಆಘಾತಕಾರಿ ಸುದ್ದಿ. ಅಕ್ಟೋಬರ್ ತಿಂಗಳ ಸಂಬಳ ಈ ಬಾರಿ ವಿಳಂಬ ಆಗಲಿದೆ. ಅಕ್ಟೋಬರ್ ತಿಂಗಳ ಸಂಬಳ ನಿಮ್ಮ ಅಕೌಂಟಿಗೆ ಬೀಳೋದಿಲ್ಲ. ಸರ್ಕಾರಿ ಅಧಿಕಾರಿ ನೌಕರರ ಸಂಬಳ ವಿಳಂಬ ಆಗ್ತಿರೋದು ಯಾಕೆ? ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ. ಸಂಬಳ ಬಿಡುಗಡೆಗೆ ಇಲಾಖೆಗಳಲ್ಲಿ ಸಿಬ್ಬಂದಿನೇ ಇಲ್ಲ. ಅದನ್ನು ಬಿಡುಗಡೆ ಮಾಡೋದಕ್ಕೆ ಸಿಬ್ಬಂದಿಗಳಿಲ್ಲ. ನೌಕರರು ಹಾಗೂ ಅಧಿಕಾರಿಗಳನ್ನ ಜಾತಿ ಗಣತಿಗೆ ನಿಯೋಜನೆ ಮಾಡಲಾಗಿದೆ. ಯಾವ ಅಲ್ಟರ್ನೇಟ್ ವ್ಯವಸ್ಥೆಗಳು ಇಲ್ಲ. ಹೀಗಾಗಿ ಅಕ್ಟೋಬರ್ 30-31ಕ್ಕೆ ಈ ಬಾರಿ ಸಂಬಳ ಆಗೋದು ಡೌಟು. ಪ್ರತಿ ತಿಂಗಳು 30-31ರಂದು ಸರ್ಕಾರಿ ಇಲಾಖೆಗಳಲ್ಲಿ ಸಂಬಳ ಆಗ್ತಾ ಇತ್ತು. ಆದರೆ ಈಗ ಇಲಾಖೆಗಳಲ್ಲಿ ಸಿಬ್ಬಂದಿಗಳೇ ಇಲ್ಲ. ಸರ್ಕಾರದ ಎಲ್ಲ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಜಾತಿ ಗಣತಿಯ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಜಾತಿ ಗಣತಿಯಲ್ಲಿ ನಿರತರಾಗಿರುವ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಕಳೆದ 1 ತಿಂಗಳಿಂದ ನಡೀತಿರ್ತಕ್ಕಂತಹ ಜಾತಿ ಗಣತಿ. ಹಾಗಾಗಿ ಸರ್ಕಾರಿ ನೌಕರರುಗಳಿಗೆ ಸಂಬಳ ಆಗೋದು ಸ್ವಲ್ಪ ಲೇಟ್ ಆಗಬಹುದು. ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯಲ್ಲಿ ನೌಕರರು ಬ್ಯುಸಿಯಾಗಿದ್ದಾರೆ. ಹೀಗಾಗಿ ವಿಧಾನಸೌಧ, ಸಚಿವಾಲಯ, ಬಿಡಿಎ, ಜಲಮಂಡಳಿ, ಬೆಸ್ಕಾಮು, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಸೇರಿ ಇನ್ನಿತರ ಇಲಾಖೆಗಳ ನೌಕರರು ಅಧಿಕಾರಿಗಳ ಸಂಬಳ ಮಾಡೋದಕ್ಕೆ ಆಗೋದಿಲ್ಲ. 30-31ನೇ ತಾರೀಕು ಠಣ್ಣನ್ನಂಗೆ ಬೀಳ್ತಾ ಇತ್ತು ಸಂಬಳ. ಈ ಬಾರಿ ತಿಂಗಳುಗಟ್ಟಲೆ ಲೇಟ್ ಆಗಲ್ಲ, 2-3 ದಿನ ಲೇಟ್ ಆಗಬಹುದು. ಕಾರಣ ಕಾಸ್ಟ್ ಸೆನ್ಸಸ್ ನಡೀತಾ ಇದೆ ರಾಜ್ಯದಲ್ಲಿ, ಜಾತಿ ಜನಗಣತಿ. ಹಾಗಾಗಿ ರಾಜ್ಯದ ಬೇರೆ ಬೇರೆ ಕಡೆಯ ಶಿಕ್ಷಕರನ್ನ, ಸರ್ಕಾರಿ ನೌಕರರುಗಳನ್ನ, ಲೆಕ್ಚರರ್ಗಳನ್ನ, ಸರ್ಕಾರಿ ಕಾಲೇಜುಗಳ ಲೆಕ್ಚರರ್ಗಳನ್ನ ಎಲ್ಲರನ್ನೂ ಕೂಡ ನೇಮಕ ಮಾಡಲಾಗಿದೆ. ಗ್ರಾಮೀಣ ಭಾಗದ ಶಿಕ್ಷಕರನ್ನ ನಗರ ಭಾಗಕ್ಕೆ, ನಗರ ಭಾಗದ ಹೀಗೆ ಒಂದು ಸ್ವಲ್ಪ ಅದಲು ಬದಲೆಲ್ಲ ಮಾಡ್ಕೊಂಡು ಹೆಂಗೋ ಜಾತಿ ಗಣತಿ ಪ್ರಾರಂಭ ಆಯಿತು. 92% ಈವರೆಗೂ ಜಾತಿ ಗಣತಿ ಆಗಿದೆ ಅನ್ನೋ ಮಾಹಿತಿ ಇದೆ. ಪರಿಪೂರ್ಣ ಅಲ್ಲ, 100% ಪ್ರತಿಶತ ಪರಿಪೂರ್ಣ ಅಲ್ಲ, 92% ಆಗಿರಬಹುದು ಎಂದು ಶಂಕಿಸಲಾಗಿದೆ. ಜಾತಿ ಜನಗಣತಿಗೆ ಪ್ರೈವೇಟ್ ಏಜೆನ್ಸಿಯ ನೌಕರರು ಯಾರು ಬಂದಿಲ್ಲ. ಬದಲಾಗಿ ಸರ್ಕಾರಿ ನೌಕರರು ಮನೆ ಮಕ್ಕಳನ್ನೇ ಬಿಡೋಣ ಜಾತಿ ಗಣತಿಗೆ ಅಂತ ಹೇಳಿ ಮನೆ ಕುಟುಂಬಸ್ಥರನ್ನೇ ಕಳಿಸ್ಕೊಟ್ರು. ಸುಮ್ಮನೆ ಖಾಸಗಿ ಏಜೆನ್ಸಿಗೆ ಕೊಟ್ಟರೆ ಬೇರೆ ತರಹದ ತಿರುವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ, ಟ್ರಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸರ್ಕಾರಿ ಇಲಾಖೆಯ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ಈ ಜಾತಿ ಗಣತಿಗೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳ ಕೊನೆಯಲ್ಲಿ ಸಂಬಳ ಹಾಕೋರು ನಮ್ಮ ಸರ್ಕಾರಿ ನೌಕರರುಗಳೇ. ಅವರೇ ಇಲ್ದಿದ್ದ ಮೇಲೆ, ಪುರೋಹಿತ ಇಲ್ದಿದ್ದ ಮೇಲೆ ಪೂಜೆ ಹಂಗಾಗುತ್ತೆ. ಹಾಗೆ ಈ ಸಿಬ್ಬಂದಿಗಳು ಇಲ್ಲದೇ ಇರುವ ಕಾರಣಕ್ಕೆ ಈ ತಿಂಗಳ ಕೊನೆಯಲ್ಲಿ ಸಂಬಳ ಬೀಳೋದು ಸ್ವಲ್ಪ ವಿಳಂಬ ಆಗಬಹುದು. 1-2-3 ದಿನ ತಡವಾಗಿ ಸಂಬಳ ಆಗಬಹುದು ಎನ್ನುವಂಥ ಮಾಹಿತಿ. ಸೊ ಸಂಬಳವನ್ನೇ ನಂಬ್ಕೊಂಡು ಜೀವನ ಮಾಡೋ ನೌಕರರೇನು ಮಾಡಬೇಕು? ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅಂತ ಹೇಳಿ ಕಾಯ್ಕೊಂಡು ಕೂರಬೇಕೆ ಹೊರತಾಗಿ ಈ ತಿಂಗಳ ಅಂದರೆ ಕಳೆದ ಅಕ್ಟೋಬರ್ ತಿಂಗಳ ಸಂಬಳ ಸ್ವಲ್ಪ ಡಿಲೇ ಆಗುತ್ತೆ ಎನ್ನುವಂಥ ಮಾಹಿತಿ ಇದೆ. ಕಾರಣ ಅದಕ್ಕೆ ಜಾತಿ ಗಣತಿಗೆ ಎಲ್ಲ ನೌಕರರು ಹೋಗಿರೋದ್ರಿಂದಾಗಿ ಈ ಬಾರಿ ಸ್ವಲ್ಪ ಸಂಬಳ ಡಿಲೇ ಆಗಬಹುದು ಎನ್ನುವಂಥ ಅನುಮಾನಗಳನ್ನು ವ್ಯಕ್ತಪಡಿಸಲಾಗಿದೆ. ಒಟ್ಟಾರೆ 1-2-3 ದಿನ ತಡ್ಕೊಂಡಿದ್ರೆ ಸಂಬಳ 4ನೇ ದಿನವಾದರೂ ಬಂದು ಬೀಳುತ್ತೆ ಎನ್ನುವಂಥ ಮಾತಿದೆ. ರಾಜ್ಯದಲ್ಲಿ ಈಗಾಗಲೇ ಶೈಕ್ಷಣಿಕ ಮತ್ತು ಸಾಮಾಜಿಕ ಜಾತಿ ಗಣತಿ ನಡೀತಾ ಇದೆ. ಆ ಜಾತಿ ಗಣತಿಯಲ್ಲಿ ಸರ್ಕಾರಿ ಅನೇಕ ನೌಕರರು ಕೂಡ ಪಾಲ್ಗೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.